ನಮಸ್ಕಾರ ರೀ. ಇವತ್ತು ಜೋಳದ ಹಿಟ್ಟಿನಿಂದ ತಾಲಿಪಟ್ಟು ಮಾಡೋಣ. ರುಚಿಕರವಾದಂಥ ತಾಲಿಪಟ್ಟು ನೋಡಿರಿ. ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಇಲ್ಲಿ ಬಾಲಿಗೆ ಹಿಟ್ಟು ಹಾಕೋಣ. ಕ್ಯಾರೆಟು, ಸೌತೆಕಾಯಿ, ಸೊಪ್ಪು ಮತ್ತು ಈರುಳ್ಳಿ ರೆಡಿ ಮಾಡಿ ಇಟ್ಕೊಂಡೇನಿ. ಇದಕ್ಕೆ ಹಿಟ್ಟು ಹಾಕ್ಕೊಂಡು ನಮಗೆ ಎಷ್ಟು ಮಾಡ್ತೇವೆ ನೋಡ್ಕೊಂಡು ಹಿಟ್ಟು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಆಮೇಲೆ ಒಂದು ಟೇಬಲ್ ಸ್ಪೂನ್ ಎಳ್ಳು ಹಾಕೋಣ. ಅರಿಶಿಣ ಪುಡಿ ಹಾಕೋಣ. ಖಾರ ಪುಡಿ ಹಾಕೋಣ. ಉಪ್ಪು ಖಾರ ರುಚಿಗೆ ಅನುಗುಣವಾಗಿ ಹಾಕ್ಕೋಬೇಕು. ಆನಂತರ ಈರುಳ್ಳಿ 4 ಈರುಳ್ಳಿ ತೊಗೊಂಡೇನಿ. ಸಣ್ಣಗೆ ಹೆಚ್ಕೋಬೇಕು ಈರುಳ್ಳಿ ಮಾತ್ರ. ನೋಡಿರಿ ಇಷ್ಟು ಸಣ್ಣಗೈತಿ ಈರುಳ್ಳಿ. ಒಂದು ಸೌತೆಕಾಯಿ, ಮುಳ್ಳು ಸೌತೆಕಾಯಿನ ಭಾಳ ಟೇಸ್ಟ್ ಬರೋದು ತಾಲಿಪಟ್ಟಿಗೆ. ಒಂದು ಕ್ಯಾರೆಟು, ಒಂದು ಸೌತೆಕಾಯಿ, ಒಂದು ಕ್ಯಾರೆಟು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಎರಡೂ ಮಿಕ್ಸ್ ಮಾಡಿ ಹೆಚ್ಚಿಬಿಟ್ಟೇನಿ, ತೊಳೆದಿಟ್ಟೇನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನಾವು ಒಣ ಖಾರ ಹಾಕೀನಿ. ಎರಡೂ ಥರ ಮಾಡ್ತೇನೆ ನಾನು. ಇವತ್ತು ಒಣ ಖಾರ ಪುಡಿ ಹಾಕಿ ಮಾಡೀನಿ. ಇದನ್ನೆಲ್ಲ ಚೆಂದ ಕಲಿಸ್ಕೊಂಬಿಡೋಣ. ಚಲೋ ಹೊತ್ನಂಗೆ ಕಲಿಸ್ಕೊಂಡು ಕಡಿಮೆ ಬಿದ್ದರೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಗಟ್ಟಿನೂ ಅಲ್ಲ ತೆಳಗೂ ಅಲ್ಲ, ಮೀಡಿಯಮ್ ಆಗಿದ್ದನ್ನ ಕಲಿಸ್ಕೋಬೇಕು. ತೋರಿಸ್ತಾನೆ ಈಗ ನೋಡಿರಿ. ಈ ಥರ ಕಲಿಸ್ಕೋಬೇಕು, ತಟ್ಟಕ್ಕೆ ಬರಂಗೆ. ಈಗ ಆಲ್ರೆಡಿ ಹಂಚು ಕಾಯಕ್ಕಿಟ್ಟೇನಿ. ತಾಲಿಪಟ್ಟಿ ತಟ್ಟಿ ಬೇಯಿಸ್ಕೊಳೋಣ. ಯಾರಿಗೆಲ್ಲ ತಾಲಿಪಟ್ಟಿ ಇಷ್ಟ? ನಮ್ಮ ಮನೆಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ನೋಡಿರಿ ತಾಲಿಪಟ್ಟು. ವಾರದಾಗ 2 ಸಲ ಮಾಡ್ತೀವಿ. ಮಕ್ಕಳಿಗೂ ಸೊಪ್ಪು ತರಕಾರಿ ತಿಂತಿರಂಗಿಲ್ಲ, ಈ ಥರ ಮಾಡಿಕೊಟ್ಬಿಟ್ರೆ ಆರೋಗ್ಯಕರ ರೆಸಿಪಿ ಅನ್ಬೋದು. ಇದು ತಿಂತಾವು ಮಕ್ಕಳು, ರುಚಿ ಆದ್ರೆ ಸಾಕೋರಿಗೆ. ಆಯಿಲ್ ಪೇಪರ್ ಮ್ಯಾಗ ನಾನು ತಟ್ಟಕತ್ತೀನಿ. ಹೋಳಿಗೆ ಹಾಳಿ ಇಲ್ಲ, ತರಿಸ್ಬೇಕು, ಖಾಲಿ ಆಗೈತಿ. ಇವಾಗ ನೋಡಿರಿ, ನಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ದಪ್ಪಗೆ, ಹೆಚ್ಚು ಕಡಿಮೆ ತೆಳ್ಳಗೆ ಇರಬೇಕು ಇವು, ಅಂದ್ರೆ ರುಚಿ ಆಗೋದು. ಈ ಥರ ಕೈ ನೀರು ಹಚ್ಕೊಂಡು ಹಾಳಿ ಮೇಲೆ ಮೊದಲು ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ತಟ್ಕೊಂತ ಹೋಗಬೇಕು. ಹಂಚು ಕಾದೈತಿ, ಈಗ ಹಾಕಿಬಿಡೋಣ. ಇದ್ರ ಜೋಡಿ ಕೊಬ್ಬರಿ ಚಟ್ನಿ ಆದರೂ ನಡಿತೈತಿ, ಶೇಂಗಾ ಚಟ್ನಿ ಮೊಸರು ನಡಿತೈತಿ, ಆಮೇಲೆ ಮೆಂತ್ಯ ಚಟ್ನಿ, ಬೆಣ್ಣೆ, ಮೊಸರು ಯಾವುದಾದ್ರೂ ನಡಿತೈತಿ. ತುಪ್ಪ ಚಟ್ನಿ ಹಚ್ಕೋಬೋದು. ಆದ್ರೆ ಈ ಕೆಂಪು ಮೆಣಸಿನ್ಕಾಯಿ ಹಿಂಡಿ, ಮೆಂತ್ಯ ಹಿಂಡಿ ಅಂತೂ ಸೂಪರಾಗಿರ್ತೈತಿ, ಒಳ್ಳೆ ಕಾಂಬಿನೇಷನು. ನಾನಿವತ್ತು ಕೆಂಪು ಚಟ್ನಿ ಬೆಣ್ಣೆ ಜೊತೆಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ಇವಾಗ ನೋಡಿರಿ, ಹಂಚು ಕಾದೈತೆ, ಹಂಚಿಗೆ ಹಾಕಿಬಿಡೋಣ. ಹಾಕಿ ಸ್ವಲ್ಪ ಹೊತ್ತು ಈ ಹಾಳಿ ನಿಧಾನಕ್ಕೆ ತಕ್ಕೋಬೇಕು. ಅಲ್ಲಿವರೆಗೆ ಹಾಳಿ ತಕ್ಕೊಳೋವರೆಗೆ ಉರಿ ಸ್ಲೋ ಇರಬೇಕು. ಹಾಳಿ ತಕ್ಕೊಂಡ್ಮೇಲೆ ಮೀಡಿಯಮ್ ಆಗಿಡಬೇಕು. ಕೆಳಗೆ ಮೇಲೆ ಎಣ್ಣೆ ಹಚ್ಚಿ ಚೆಂದಾಗಿ ನಾವು ಬೇಯಿಸ್ಕೋಬೇಕು. ಸ್ಮೂತ್ ಬೇಕಾದ್ರೆ ಸ್ಮೂತು, ಕ್ರಿಸ್ಪಿ ಬೇಕಾದ್ರೆ ಕ್ರಿಸ್ಪಿ ಬೇಯಿಸ್ಕೋಬೇಕು. ಎರಡು ತಾಲಿಪಟ್ಟು ತಿಂದುಬಿಟ್ರೆ ಮುಗೀತು ನೋಡಿರಿ. ಮಧ್ಯಾಹ್ನ 3 ಗಂಟೆ ಮಟ್ಟ ಹೊಟ್ಟೆ ಹಸಿವಾಗಂಗಿಲ್ಲ, ಗಟ್ಟಿ ಆಗ್ತೀವಿ.
ಜೋಳದ ಹಿಟ್ಟಿಂದು ಮಾಡ್ತೇವೆ, ಅಕ್ಕಿ ಹಿಟ್ಟಿಂದು ಮಾಡ್ತೇವೆ ಸಪ್ರೇಟು. ಆನಂತರ ಮಿಕ್ಸ್ ಕಾಳುಗಳು, ಎಲ್ಲ ಕಾಳುಗಳನ್ನು ಸೇರಿಸಿ ಬೀಸಿ ತಾಲಿಪಟ್ಟು ಹಿಟ್ಟಂತ ಮಾಡಿ ಇಟ್ಕೊತೀವಿ, ಅದರಲ್ಲೂ ಮಾಡ್ತೇವೆ. ಎರಡೂ ಸೈಡ್ ಎಣ್ಣೆ ಹಾಕಿ ಚೆಂದ ಬೇಯಿಸ್ಕೋಬೇಕು. ಮಕ್ಕಳು ಕ್ರಿಸ್ಪಿಯಾಗಿ ಬೇಯಿಸ್ಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ಏನು ಸೂಪರಾಗಿ ಬಂದವು. ಇದಕ್ಕೆ ಚಟ್ನಿ, ಮೆಂತ್ಯ ಚಟ್ನಿ, ಬೆಣ್ಣೆ ಹಚ್ಕೊಂಡು ತಿಂತೇವೆ ಇವತ್ತು ನಾವು. ನೀವು ಟ್ರೈ ಮಾಡಿರಿ ಈ ರೀತಿಯೊಳಗೆ, ಮಸ್ತ ಬರ್ತಾವೆ ತಾಲಿಪಟ್ಟು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.